ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಸೋನಂ ವಾಂಗ್ಚುಕ್ ರವರನ್ನು ದೆಹಲಿ ಪೊಲೀಸರು ಬಂಧಿಸಿರುವ ಘಟನೆಯನ್ನು ಖಂಡಿಸಿ ಹೊಸಪೇಟೆಯಲ್ಲಿ ಹೋರಾಟ ಮಾಡುತ್ತಿದ್ದವರನ್ನು ಬಂಧಿಸಿದ ಪೊಲೀಸರು. ಖಾಸಗಿ ಶಾಲಾ ವಾಹನಗಳ ವಿರುದ್ಧ ಆರ್ಟಿಒ ಅಧಿಕಾರಿಗಳ ವಿಶೇಷ ಕಾರ್ಯಾಚರಣೆ. ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡಲಾದ ಪ್ರೋತ್ಸಾಹಧನ. ಆಸ್ಪತ್ರೆಯಲ್ಲಿ ನಡೆಸಲಾದ ಸ್ವಚ್ಛತಾ ಅಭಿಯಾನ. ಹೊಸಪೇಟೆಯ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರ ಟನಲ್ ಬಳಿ ವಿಂಡ್ ಫ್ಯಾನ್ ರಕ್ಕೆ ಸಾಗಿಸುತ್ತಿದ್ದ ಲಾರಿ ಪಲ್ಟಿ. ಮಹಾಜನದ ಹಳ್ಳಿಯಲ್ಲಿ ವಿದ್ಯುತ್ ತಗುಲಿ ರೈತ ಸಾವು. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಸಂಘಟನೆಗಳಿಂದ ನಗರದ ವಿಜಯನಗರ ಮಹಾವಿದ್ಯಾಲಯದ ಎದುರು ದೆಹಲಿಯಲ್ಲಿ ಸೋನಂ ವಾಂಗ್ಚುಕ್ ರವರನ್ನು ಬಂಧಿಸಿರುವ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ. ಹೊಸಪೇಟೆ ನಗರದ ವಿಜಯನಗರ ಕಾಲೇಜಿನ ಎದುರು ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಸೋನಂ ವಾಂಗ್ಚುಕ್ ರವರ ಬಂಧನವನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸುತ್ತಿರುವ ವೇಳೆ ನಮ್ಮನ್ನು ಅರೆಸ್ಟ್ ಮಾಡಿ ಇಲ್ಲವೇ ನಮ್ಮ ಮುಖಂಡರನ್ನು ಬಿಡುಗಡೆಗೊಳಿಸಿ ಎಂದು ಪ್ರತಿಭಟನಾಕಾರರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ತುಂಬಾ ದೌರ್ಜನ್ಯ ಸರ್. ಗಾಡಿ ಚಾಲು ಮಾಡ ఇంకా ఎవరున్నారు అయిపోయిందా?
ಮಾಡುತ್ತಿರುವ ಹೋರಾಟಗಾರರನ್ನ ದೌರ್ಜನ್ಯಕ್ಕೆ ತೆಗೆದುಕೊಂಡು ಪೊಲೀಸರಿಗೆ ಹೇಳಿದ್ದಾರೆ. ಹೊಸಪೇಟೆ ಪೊಲೀಸರ ದೌರ್ಜನ್ಯಕ್ಕೆ ಹೇಳಿದ್ದಾರೆ. ಹೋರಾಟಗಾರರನ್ನ ಬಂಧಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಹೋರಾಟಗಾರರನ್ನ ಬಂಧಿಸುತ್ತಿರುವ ಪೊಲೀಸರಿಗೆ ಹೇಳಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಹೋರಾಟಗಾರರ ಬಿಡುಗಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಹೋರಾಟಗಾರರ ಬಿಡುಗಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಈ ಕೂಡಲೇ ಹೋರಾಟಗಾರರನ್ನ ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಮುಂದುವರಿಸುತ್ತೇವೆ. ನಮ್ಮ ಬಿಡುಗಡೆ ಮಾಡಬೇಕು, ಮಾಡಲೇಬೇಕು, ಮಾಡಲೇಬೇಕು. ನನಗಿಲ್ಲಿ ನಾವು ಡೆಲ್ಲಿ ಒಳಗಿರೋ ಪೊಲೀಸರು ಏನ್ ಮಾಡ್ತಾರೆ ಅದೇ ಕೆಲಸ ಇವತ್ತು ಹೊಸಪೇಟೆಗೆ ನೀವೆಲ್ಲ ಮಾಡಬೇಕು. ನಾವೇನ್ ಮಾಡ್ತಾ ಇದ್ವಿ, ಯಾವ ರೀತಿಯಿಂದ ಹೋರಾಟ ಮಾಡ್ತಿದ್ವಿ, ಯಾವ ರೀತಿಯಿಂದ ಹೋರಾಟ ಮಾಡ್ತಿರೋದ್ರ ನೀವೆಲ್ಲ ಅರೆಸ್ಟ್ ಮಾಡ್ತಿದ್ರೆ ಅರ್ಥ ಏನು, ಏನ್ ಮಾಡಿರಿ ಅವ್ರು ಎಲ್ಲಿದ್ರೆ ಬಂಧನ ಮಾಡಿರಿ. ಈಗ ಈಗ ಅಷ್ಟು ಮಾಡ್ರಿ, ಈಗ ನಮ್ಮನ್ನ ಅರೆಸ್ಟ್ ಮಾಡ್ತೀರ ಮಾಡ್ರಿ, ಇಲ್ಲಪ್ಪ ಅಂದ್ರೆ ಅವ್ರು ಕರ್ಕೊಂಬಂದು ಇಲ್ಲಿ ಬಿಡ್ರಿ. ಇದನ್ನ ಸೀರಿಯಸ್ ಮಾಡ್ತಾ ಇದೀನಿ ನಾವು. ಮತ್ತೆ ಇಲ್ಲೇನೋ ನಾವು ಮನೆ ಪತ್ರ ಕೊಡೋದಿಲ್ಲ, ಯಾಕಂದ್ರೆ ಮನೆ ಪತ್ರ ಅವ್ರ ಹತ್ರ ಇದೆ. ನಮ್ಮ ಲೀಡರ್ ಇದ್ದಾಗ ನಾವು ಏನು ಮಾಡಲ್ಲ, ಯಾಕಂದ್ರೆ ನಮ್ಮ ಬಹಳಷ್ಟು ಲೀಡರ್ನ ಅರೆಸ್ಟ್ ಮಾಡಿದ್ರು. ಅವರು ಇಲ್ಲಿ ಬರಬೇಕಿಲ್ಲ, ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರು ಬರೋವರೆಗಂತೂ ನಾವು ಇಲ್ಲಿ ಹೋಗಿ ಬರಲ್ಲ. ನಮ್ಮನ್ನಾದ್ರೂ ಅರೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ರಿ, ಅಥವಾ ಅವ್ರನ್ನ ಬಿಡುಗಡೆ ಮಾಡಿ ನಮ್ಮ ಹತ್ರ ನೀವು ಹೇಳ್ರಿಗಾದ್ರೆ ಹೋರಾಟವನ್ನ ಈಗಾಗಲೇ ಇಡೀ ವಿಜಯನಗರ ಜಿಲ್ಲೆಗೆ ಈಗಾಗಲೇ ಹಬ್ಬಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ತಾವು ಮಾತಾಡಿದಂಗೆ ಕೆಲವು ಸೋನಂ ಅವರು ದೆಹಲಿಯ ಹೋರಾಟದಲ್ಲಿ ಉಪಸನ್ನಿವೇಶ ಹೋರಾಟದಲ್ಲಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಾದಾಗಿರಿ ಮಾಡಿ ಅವರ ಉಪವಾಸವನ್ನು ಅಂತ್ಯಗೊಳಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ದಾದಾಗಿರಿ ಸರ್ಕಾರ ಇನ್ನಷ್ಟು ದಿನ ಬಾಳಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಹಂತ ಹಂತವಾಗಿ ಇಡೀ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕೊಂಡೊಯ್ಯುವ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತಿನ ಹೋರಾಟಕ್ಕೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ನಾಯಕರು ಮತ್ತು ವಿವಿಧ ದಲಿತ ಪರ ಸಂಘಟನೆಯ ನಾಯಕರು ಮತ್ತು ಎಡಪಕ್ಷದ ಸಂಘಟನೆಯ ನಾಯಕರು, ಎಡಪಕ್ಷದ ನಾಯಕರು ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿ ನಾವು ಇವತ್ತು ವಿಜಯನಗರ ಕಾಲೇಜ್ ಮುಂಭಾಗದಲ್ಲೇ ಒಂದು ಟೆಂಟ್ ಹಾಕಿ ನಾವು ಹೋರಾಟ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ಪೊಲೀಸ್ ಇಲಾಖೆ ಅವರು ನಮ್ಮ ಹೋರಾಟವನ್ನು ತಡೆದ್ರು. ಆದ್ರೆ ನಮ್ಮ ಹೋರಾಟವನ್ನು ತಡೆದಿರ್ತಕ್ಕಂಥ ಪೊಲೀಸ್ ಇಲಾಖೆ ವಿರುದ್ಧ ನಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ ವ್ಯವಸ್ಥೆಯ ವಿರುದ್ಧ, ನಮ್ಮ ಹೋರಾಟ ಮನುವಾದಿಗಳ ವಿರುದ್ಧ, ನಮ್ಮ ಹೋರಾಟ ಈ ಕೇಂದ್ರದ ನಾಲಾಯಕ ಮೋದಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಹಾಗಾಗಿ ನಾವು ಈ ವ್ಯವಸ್ಥೆಯನ್ನ, ಈ ಆಳುವ ವರ್ಗದ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಈ ಮನುವಾದಿ ಸರ್ಕಾರವನ್ನು ನಾವು ಕಿತ್ತೊಗಿಬೇಕಾಗಿದೆ. ಹಾಗಾಗಿ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠ ಹೋರಾಟಗಳನ್ನು ಕಟ್ಟೋಣ. ಸಂವಿಧಾನ ಉಳಿಸುವ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮತ್ತೆ ಈ ಕಾರ್ಯ ನಮ್ಮ ವಿಜಯನಗರ ಜಿಲ್ಲಾ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರು ಕಾಲ್ ಮಾಡಿದ್ರು. ನಾನು ಸಹ ದೆಹಲಿಯ ಜಂತರ್ ಮಂತರ್ ಹೋರಾಟದಲ್ಲಿದ್ದೇನೆ. ಆದರೆ ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ನಾನು ಒಂದು ಕಾಲ್ ಕೂಡ ಇಡಕ್ಕಾಗ್ತಲ್ಲ, ಅಷ್ಟು ಜನ ಇಲ್ಲಿ ಸೇರ್ರು ಅಂತ ಹೇಳಿದ್ರೆ. ಆದರೆ ನಮ್ಮ ಹೋರಾಟಕ್ಕೆ ಅಲ್ಲಿಂದ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಕ್ಕಳ ರಕ್ಷಣೆಗೋಸ್ಕರ ಖಾಸಗಿ ಶಾಲಾ ವಾಹನಗಳ ವಿರುದ್ಧ RTO ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಫಿಟ್ನೆಸ್ ಇನ್ಶೂರೆನ್ಸ್ ಇಲ್ಲದೆ ಓಡಾಟ ನಡೆಸುತ್ತಿದ್ದ ಖಾಸಗಿ ಶಾಲಾ ವಾಹನಗಳನ್ನು ಸೀಸ್ ಮಾಡಿ ಫೆಬ್ರವರಿಯಿಂದ ಇಲ್ಲಿಯವರೆಗೆ 103 ಕೇಸ್ ದಾಖಲಿಸಿ 11 ಲಕ್ಷಕ್ಕೂ ಅಧಿಕ ದಂಡವನ್ನು ಕಟ್ಟಿಸಲಾಗಿದೆ. ಸೀಸ್ ಮಾಡಿದ್ದ ಖಾಸಗಿ ಶಾಲಾ ವಾಹನಗಳನ್ನು ದಂಡ ಕಟ್ಟಿಸಿಕೊಂಡು ಕಳಿಸಲಾಗಿದೆ. ವಾಹನ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ರಸ್ತೆಗೆ ವಾಹನ ಇಳಿಸುವಂತೆ RTO ಅಧಿಕಾರಿಗಳು ಖಾಸಗಿ ಆಡಳಿತ ಮಂಡಳಿ ಮಾಲೀಕರು ಚಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಾಚರಣೆ ಮಾಡಿ ಗಾಡಿಗಳನ್ನೆಲ್ಲ ತಗೊಂಬಂದು ಹಾಕಿದ್ದೀವಿ ಅಂತ ಯಾವುದಾದ್ರೂ ಶಾಲಾ ವಾಹನಗಳಿದ್ದರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಕಚೇರಿಗೆ ಬಂದು ಎಲ್ಲ ಅರ್ಹತಾ ಪತ್ರ ನವೀಕರಣವನ್ನು ಮಾಡ್ಕೋಬೇಕು.
ಪರ್ಮಿಟ್ ಇಲ್ಲ ಅಂದರೆ ಪರ್ಮಿಟ್ ಮಾಡ್ಕೋಬೇಕು. ಅದರ ಜೊತೆಗೆ 15 ವರ್ಷದ ವಾಹನಗಳನ್ನು ರಸ್ತೆ ಮೇಲೆ ನಾವು ಯಾವುದು ತರಬೇಡಿ ಅಂತ ಹೇಳಿದ್ದೀವಿ. ನಾವು ನೋಂದಣಿ ರದ್ದುಪಡಿಸಿದ್ದೀವಿ. ಸಾಕಷ್ಟು ನೋಂದಣಿ ರದ್ದಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮಲ್ಲಿದೆ. ಅದರಲ್ಲಿ 61 ವಾಹನಗಳನ್ನು ಯಾವುದು 15 ವರ್ಷ ಆಗಿದೆ, 15 ವರ್ಷದನ್ನು ಅಷ್ಟನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಉಳಿದಿರ್ತಕ್ಕಂಥವು ಯಾವುದು ಯಾಂತ್ರಿಕ ಸ್ಥಿತಿಗತಿಗಳು ಚೆನ್ನಾಗಿರ್ತಕ್ಕಂಥ ವಾಹನಗಳನ್ನು ನಾವು ರಸ್ತೆ ಮೇಲೆ ಶಾಲಾ ಡ್ರೈವರ್ಗಳಿಗೂ ನಾವು ಹೇಳಿದ್ವಿ, ಅವ್ರು ಯಾವ ಥರ ಇರಬೇಕು, ಅವ್ರು ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡಬಾರ್ದು. ಮಕ್ಕಳೆಲ್ಲ ಇರ್ತಾರೆ, ಅವರು ಒಂದು ಯೂನಿಫಾರ್ಮ್ ಹಾಕ್ಕೊಂಡಿರ್ಬೇಕು. ಸುರಕ್ಷತೆ ಇಳಿತಕ್ಕಂಥದ್ದು ಮತ್ತು ಹತ್ತತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ಬರ್ತಕ್ಕಂಥ ವಾಹನಗಳನ್ನು ಅವರು ಅಬ್ಸರ್ವ್ ಮಾಡಬೇಕು. ಅದರ ಜೊತೆಗೆ ಒಂದು ಅಟೆಂಡೆಂಟನ್ನು ಇಟ್ಕೋಬೇಕು. ಅವರು ಒಬ್ಬ ಸಹಾಯಕರನ್ನ ಇಟ್ಕೊಂಡು ಮಕ್ಕಳು ಇಳಿದಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆಲ್ಲ ತಿಳುವಳಿಕೆ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಇವತ್ತು ಒಂದು ಅರ್ಹತಾ ಪತ್ರ ನವೀಕರಣವನ್ನು ಮಾಡಿದ್ದೀವಿ. ಎಷ್ಟು ಚಾಲಕರು ಏನಿದ್ದೀರಿ, ಇವತ್ತು ನಿಮ್ಮ ಬಸ್ಸೆಲ್ಲ ನಾವು ತಗೊಂಬಂದಿದ್ದೀವಿ. ಏನಕ್ಕೆ ತಗೊಂಬಂದಿದ್ದೀವಿ ಅಂತ ಕಾರಣ ನಿಮಗೆಲ್ಲ ಹೇಳಿದ್ದೀವಿ. ನೀವು ಯಾವ ಒಂದು ವಿದ್ಯಾಸಂಸ್ಥೆ ಬಸ್ಗಳನ್ನು, ಶಾಲಾ ಕಾಲೇಜು ಸಂಸ್ಥೆ ಬಸ್ಗಳನ್ನು ನೀವು ಚಲಾವಣೆ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ಚಾಲಕ ನೀವು ಏನು ದಾಖಲಾತಿಗಳನ್ನು ಇಡಬೇಕು, ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ವಾಹನದ RC ಪುಸ್ತಕ ಇರಬೇಕು, ಅದರಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, ಪರ್ಮಿಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ನಂತರ ಒಂದು ಎಮಿಷನ್ ಸರ್ಟಿಫಿಕೇಟು, ವಾಯು ಮಾಲಿನ್ಯ ನಿಮ್ಮ ನಿಯಂತ್ರಣದ ಗಾಡಿನ ನೀವು ರಸ್ತೆಗೆ ತರಬೇಕು. ಅದರ ಜೊತೆಗೆ ಮಕ್ಕಳು ಏನು ಬರ್ತಾರೆ, ಮಕ್ಕಳು ಹತ್ತತಕ್ಕಂಥ ಸಂದರ್ಭದಲ್ಲಿ ಮತ್ತು ಇಳಿತಕ್ಕಂಥ ಸಂದರ್ಭದಲ್ಲಿ ನೀವು ಆ ಮಕ್ಕಳ ಸುರಕ್ಷತೆ ನೋಡಬೇಕಾಗುತ್ತೆ. ನಾಳೆ ಎಮರ್ಜೆನ್ಸಿ ಡೋರೂ ಇರುತ್ತೆ, ನಿಮ್ಮಲ್ಲಿ ಒಳಗಡೆ ಏನೇನು ಇರಬೇಕು, ನಂತರ ನೀವು ಯಾರು ಅದರದ್ದು ದಾಖಲಾತಿಗಳು ಸರಿ ಇದಾವನ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಂಡು ನೀವು ವಾಹನನ ರಸ್ತೆಗೆ ತರಬೇಕಾಗುತ್ತೆ. ಏನಾದರೂ ಒಂದು ಅವಘಡ ಸಂಭವಿಸಿದಾಗ ನಿಮ್ಮ ಒಂದು ನಂಬಿದಿರ್ತಕ್ಕಂಥವ್ರಿಗೆ ನಿಮಗೆ ವಿಮೆ ಸಿಗಲ್ಲ. ಇವತ್ತು ಈ ಶಾಲಾ ಕಾಲೇಜು ವಾಹನಗಳ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಾವು ಮಾಡಿದ್ವಿ. ಈಗ 3 ದಿನದಿಂದ ನಾವು ಕಂಟಿನ್ಯೂಸ್ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಅವರಿಗೆ ಒಂದು ಮಾಹಿತಿಯನ್ನು ನಾವು ನೀಡಿದ್ವಿ, ಎಲ್ಲ ಶಾಲಾ ಕಾಲೇಜು ವಿದ್ಯಾಸಂಸ್ಥೆ ಎಲ್ಲರಿಗೂ. ಕಾರಣ ಏನಂದರೆ ಈ ಒಂದು ಅರ್ಹತಾ ಪತ್ರ ಒಂದು ಮುಗಿದಿರ್ತಕ್ಕಂಥದ್ದು, ಇನ್ಶೂರೆನ್ಸ್ ಇರಲಾರ್ದೇ ಇರುವಂಥ ವಾಹನಗಳು, ಪರ್ಮಿಟ್ ಇರಲಾರ್ದಂಥ ವಾಹನ, ತೆರಿಗೆ ಕಟ್ಟಲಾರ್ದಂಥ ವಾಹನಗಳು, ಎಲ್ಲ ವಾಹನಗಳ ಒಂದು ಏನು ದಾಖಲಾತಿಗಳನ್ನು ಸಿಂಧುತ್ವದಲ್ಲಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತೊಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಇವತ್ತು ಸಾಕಷ್ಟು ಗಾಡಿಗಳನ್ನ ನಾವು ಈ ಒಂದು ಕಚೇರಿ ಆವರಣದಲ್ಲಿ ತಂದು ನಿಲ್ಲಿಸಿದ್ದೀವಿ. ಈಗ ನವೀಕರಣನೂ ಮಾಡ್ತೀವಿ. ಯಾವುದ್ಯಾವುದು ದಾಖಲಾತಿಗಳು ಸರಿಯಿಲ್ಲ ಅವನ್ನೆಲ್ಲ ಪ್ರಕರಣಗಳನ್ನು ಈ ಹಿಂದೆನೇ ನಾವು ಮಾಡಿದ್ದೀವಿ, ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ ಶಾಲಾ ಕಾಲೇಜು ಬಸ್ಗಳು ಸುರಕ್ಷತಾ ದೃಷ್ಟಿಯಿಂದ ಈಗ ಜೂನ್ ತಿಂಗಳು ಬಂದಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ.
ಏನೇನು ಸುರಕ್ಷತಾ ಕ್ರಮಗಳು ಇರಬೇಕು ಗಾಡಿಯಲ್ಲಿ, ನಮ್ಮಲ್ಲಿ ಎಮರ್ಜೆನ್ಸಿ ಡೋರ್ ಆಗಿರ್ಬೋದು, ಒಂದು ಸ್ಪೀಡ್ ಗವರ್ನರ್ ಆಗಿರ್ಬೋದು, ನಂತರ VLTD ಆಗಿರ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿರ್ಬೋದು, ಆ ಚಾಲಕನ ಒಂದು ಲೈಸೆನ್ಸ್ ಆಗಿರ್ಬೋದು, ಅರ್ಹತಾ ಪತ್ರ, ಇನ್ಶೂರೆನ್ಸು, ಪರ್ಮಿಟ್ಟು, ತೆರಿಗೆ, ಈ ಎಲ್ಲ CC ಕ್ಯಾಮ್ರಾಗಳು ಎಲ್ಲವುದನ್ನು ಇದೇನಾ ಇಲ್ಲ ಅಂತಂದೇಳಿ ನಾವು ಪರೀಕ್ಷೆಗೆ ಒಳಪಡಿಸಿ ಯಾವುದು ನ್ಯೂನತೆ ಇದೆ, ಆಲ್ಮೋಸ್ಟ್ ಎಲ್ಲ ವಾಹನಗಳು ಎಲ್ಲ ಇದೆ, ಆದಾಗ್ಯೂ ಅರ್ಹತಾ ಪತ್ರ ನವೀಕರಣ ಆಗಿಲ್ಲ ಅಂಥೇಳಿ ನಾವು ಇಷ್ಟೆಲ್ಲ ವಾಹನಗಳನ್ನು ನಾವು ತಗೊಂಬಂದಿದ್ದೀವಿ. ಇವತ್ತು ಅರ್ಹತಾ ಪತ್ರ ನವೀಕರಣ ಮಾಡಿದ ನಂತರ ಈ ಗಾಡಿಗಳನ್ನು ವಾಪಸ್ ಕಳಿಸ್ತೀವಿ. ಆ ಎಲ್ಲ ವಿದ್ಯಾಸಂಸ್ಥೆಯವರಿಗೂ ನಾವೆಲ್ಲ ಹೇಳಿದ್ದೀವಿ, ಎಲ್ಲ ದಾಖಲಾತಿಗಳು ಸರಿ ಮಾಡ್ಕೋಬೇಕಂತ. ಸಮೀಪ ನಮ್ಮ ಈ ಒಂದು ವಿಜಯನಗರದಲ್ಲಿ ಸುಮಾರು 390 ವಾಹನಗಳು ಎಲ್ಲ ಇದೆ, ಎಲ್ಲ ಜಿಲ್ಲೆಯಾದ್ಯಂತ ಟೋಟಲ್ ಆ್ಯಕ್ಟಿವ್ ಇರ್ತಕ್ಕಂಥ ವೆಹಿಕಲ್ಸ್ ಎಲ್ಲ ಅಷ್ಟೆಲ್ಲ ಇದೆ. ಅದರಲ್ಲಿ ಈಗ ನಾವೊಂದು 103 ಕೇಸ್ ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ವಿ, ಕಳೆದ ಒಂದು ಮಾರ್ಚ್ ಏಪ್ರಿಲಲ್ಲಿ ಮಾಡಿದ್ವಿ. ಅದರಲ್ಲಿ ಏನು ದಂಡ ಮತ್ತು ತೆರಿಗೆಯನ್ನೆಲ್ಲ ಕಟ್ಟಿದ್ದಾರೆ, ಸುಮಾರು ಒಂದು 11 ಲಕ್ಷದಷ್ಟು ದಂಡ ಮತ್ತು ತೆರಿಗೆಯನ್ನು ಕಟ್ಟಿದ್ದಾರೆ. ಇದು ಈಗಲೂ ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತೆಲ್ಲ ಈಗ ಅರ್ಹತಾ ಪತ್ರ ನವೀಕರಣ ಎಲ್ಲ ಮಾಡ್ತಾಯಿದ್ದೀವಿ, ಮಾಡಿದ ನಂತರ ಅವ್ರವ್ರ ವಾಹನಗಳನ್ನು ಕಳಿಸ್ತಾ ಇದ್ದೀವಿ. ಚಾಲಕರಿಗೂ ನಾವು ಅವೇರ್ನೆಸ್ಸನ್ನು ಒಂದು ಏನು ಅವ್ರು ಇರಬೇಕು, ಅವ್ರು ಯಾವ ಥರ ಇರಬೇಕು, ಶಾಲಾ ಮಕ್ಕಳು ಇರ್ತಾರೆ, ಅವರು ಮದ್ಯಪಾನ ಮಾಡಿ ಚಾಲನೆ ಮಾಡಬಾರ್ದು, ಸಿಂಧುತ್ವದಲ್ಲಿರುವಂಥ ದಾಖಲಾತಿಗಳನ್ನು ಇಟ್ಕೊಂಡು ಚಲಾಯಿಸಬೇಕು ಅಂತಂದೇಳಿ ಅವ್ರಿಗೆಲ್ಲರಿಗೂ ಒಂದು ತಿಳುವಳಿಕೆ ಕಾರ್ಯಕ್ರಮನೂ ಕೊಟ್ಟಿದ್ದೀವಿ. ಹಾಗೆ ಈಗ ಒಂದು ನವೀಕರಣನೂ ಮಾಡ್ತಾಯಿದ್ವಿ. ಕಾರಣ ಇವೆಲ್ಲ ರಸ್ತೆ ಮೇಲೆ ಹೋಗ್ತಾ ಇರ್ತವೆ, ಏನಾದ್ರು ಅವಘಡ ಆದರೆ ನಮ್ಗೆ ಯಾವುದೇ ಕ್ಲೇಮ್ಸ್ ಬರಲ್ಲ. ಒಂದು ಇನ್ಶೂರೆನ್ಸಿಂದು ಪರಿಹಾರ ಸಿಗಬೇಕು ಅಂತಂದ್ರೆ ದಾಖಲಾತಿಗಳು ಸರಿ ಇರಬೇಕು. ಆ ಒಂದು ಮಕ್ಕಳ ದೃಷ್ಟಿಯಿಂದ ನಾವೆಲ್ಲ ಒಂದು ಕಾರ್ಯಕ್ರಮನ ನಮ್ಮ ಮೋಟಾರ್ ವಾಹನ ತನಿಖಾಧಿಕಾರಿಗಳು ಈಗ ಒಂದು 3 ದಿನದಿಂದ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ತಾಲೂಕಲ್ಲಿನೂ ಇವತ್ತೆಲ್ಲ FC ಆಗಿದೆ. ಹಡಗಲಿ, ಅಗರಿಬೊಮ್ಮನಹಳ್ಳಿ ಆಗಿದೆ, ನಿನ್ನೆ ಕೊಟ್ಟೂರು ಕೂಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಕಂಪ್ನಿಲಿಂದನೂ ವೆಹಿಕಲ್ಗಳನ್ನು ತಂದಿದ್ದೀವಿ. ಈ ಹೊಸಪೇಟೆಯಲ್ಲ ವಾಹನಗಳನ್ನೆಲ್ಲ ತಗೊಂಬಂದು ಇವತ್ತೆಲ್ಲ ಒಂದು ಕಾರ್ಯಾಚರಣೆ ಮಾಡಿ ಎಲ್ಲ ದಾಖಲಾತಿಗಳನ್ನು ಸರಿ ಮಾಡಿಸಿ ಕಳಿಸ್ತಕ್ಕಂಥ ಕಾರ್ಯನ ಇವತ್ತೆಲ್ಲ ನಮ್ಮ ಮೋಟಾರ್ ವಾಹನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಈಗ ವಿಶೇಷವಾಗಿ ಏನೋ ದಂಡ ಕಟ್ಟಿಸ್ಕೊಳ್ಳೋಂಥ ಏನೋ ಪ್ರಕ್ರಿಯೆ ಅಂತ ನಾವು ದಂಡ ಒಂದು ಸಾರಿ ಯಾವುದೇ ದಾಖಲಾತಿಗಳಿಲ್ಲ ಅಂತ ನಾವು ಏನಾರು ನೋಟಿಸ್ ಕೊಟ್ಟರೆ ಕಂಪಲ್ಸರಿ ನಾವು ದಂಡ ತಗೊಳ್ತೀವಿ, ತೆರಿಗೆನೂ ತಗೊಳ್ತೀವಿ, ದಂಡನೂ ತಗೊಳ್ತೀವಿ. ಆ ಒಂದು ದೃಷ್ಟಿಯಲ್ಲಿ ನಾವೀಗ 5,37,000 ತೆರಿಗೆಯನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. 6,45,000 ದಂಡವನ್ನು ಕಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಎಲ್ಲ ಸೇರಿ 11,82,000 ಕಲೆಕ್ಷನ್ ಆಗಿದೆ. ಈಗ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದರ ಜೊತೆಗೆ ಬೇರೆ ಬೇರೆ ವಾಹನಗಳನ್ನು ಆಗ್ತಾ ಇರ್ತದೆ. ಅದರಲ್ಲಿ ಸ್ಕೂಲ್ ಬಸ್ಸಿಂದ ಇಷ್ಟು ನಾವು ಕಲೆಕ್ಟ್ ಮಾಡಿದ್ವಿ. ಈಗ ಸ್ಕೂಲ್ ಬಸ್ನ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವ ಫಿಟ್ನೆಸ್ ಇರಲಾರ್ದ ವಾಹನಗಳೇನು ಕಂಡು ಬಂದವು? ಫಿಟ್ನೆಸ್ ಇರಲಾರ್ದಂಥ ವಾಹನಗಳು ಈಗ ನಾವು ತಗೊಂಬಂದು FC ಮಾಡಿಸ್ತಾ ಇದ್ದೀವಿ. ಈಗ ಇರ್ತಕ್ಕಂಥವೇನಿದೆ ಇದರಲ್ಲಿ ಸುಮಾರು ಒಂದು 20 ವೆಹಿಕಲ್ FC ಇಲ್ಲ. ಆ ವೆಹಿಕಲ್ಗಳನ್ನ ತಗೊಂಬಂದು ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ಕಳಿಸ್ತಾ ಇದ್ದೀವಿ. ಈಗ ವಿಷಯ ಗಂಭೀರವಾಗಿ ತೊಗೋಬೇಕಂತ ಹೇಳ್ತಾ ಇದ್ದಾರೆ. ವಿಷಯನ ಎಲ್ಲರೂ ಗಂಭೀರವಾಗಿ ತಗೋಬೇಕು. ವಿದ್ಯಾಸಂಸ್ಥೆಯವರು ಈಗ ಏನಿದ್ದಾರೆ ನಮ್ಮ ಜಿಲ್ಲೆಯಾದ್ಯಂತ ಅವರೆಲ್ಲ ವ್ಯವಸ್ಥಿತವಾಗಿ ಎಲ್ಲ ದಾಖಲಾತಿಗಳನ್ನು ಸರಿ ಇಟ್ಕೊಂಡು ಚಲಾಯಿಸಬೇಕಾಗ್ತದೆ ರಸ್ತೆ ಮೇಲೆ. ಅದು ಎಲ್ಲರಿಗೂ ಒಳ್ಳೆಯದು. ಈ ಶಾಲಾ ಕಾಲೇಜು ಸಂಸ್ಥೆಯವ್ರಿಗೂ ಒಳ್ಳೆಯದು, ಶಾಲಾ ಮಕ್ಕಳಿಗೂ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು. ಈ ತಪ್ಪನ್ನು ಈಗ ಮಾರ್ಗದರ್ಶನ ನೀಡಿ ಕಳಿಸ್ತಾರೆ, ದಂಡ ಕಟ್ಸ್ಕೊಂಡು ಪದೇ ಇದೇ ರೀತಿ ಮುಂದುವರೆದ್ರೆ ಏನು ಮಾಡ್ತಾರೆ? ಇದೇ ಥರ ನಾವೇನೋ ಕಂಟಿನ್ಯೂ ಆದಾಗ ನಮಗೆ ಒಂದು ಪರವಾನಗಿಯನ್ನು ಅಮಾನತಿನಲ್ಲಿ ಇಡೋಕ್ಕೆ ಅವಕಾಶ ಇದೆ. ನಾವು ಅದನ್ನು ಇಡ್ತೇವೆ, ಪರ್ಮಿಟನ್ನು ಸಸ್ಪೆನ್ಷನ್ ಮಾಡ್ತೇವೆ. 3 ತಿಂಗಳು 6 ತಿಂಗಳು ಯಾವುದೇ ಗಾಡಿನ ಯೂಸ್ ಮಾಡಲಾರ್ದಂಗೆ ನಾವು ನಿಲ್ಸೋಕೆ ಹೇಳ್ತೀವಿ. ಅಷ್ಟರೊಳಗೆ ಮಾಡಿಸ್ಕೊಂಡ್ರೆ ಒಳ್ಳೇದಂತೆ. ಅಷ್ಟರೊಳಗೆ ಎಲ್ಲ ಸರಿ ಮಾಡ್ಕೊಳ್ತಾರೆ, ಇಮಿಡಿಯೇಟಾಗಿ ಮಾಡ್ಕೊಳ್ತಾರೆ. ಈಗ ಮಾಡ್ಕೊಂಡಿರ್ತಕ್ಕಂಥ ವೆಹಿಕಲ್ಗಳೆಲ್ಲ ಬಂದಿದ್ದಾವೆ. ಅದೇ ಥರ ಅವರು ಪದೇ ಸೇಮ್ ಅಫೆನ್ಸನ್ನು ಮಾಡಿದಾಗ ನಾವು ಅದನ್ನು RC ಮೇಲೆ ಅಥವಾ ಪರ್ಮಿಟಿನ ಮೇಲೆ ಕ್ರಮ ತಗೊಂಡು ಒಂದು 3 ತಿಂಗಳ ಗಾಡಿಯನ್ನು ನಿಲ್ಸೋಕೆ ಹೇಳ್ತೀವಿ. ಹೊಸಪೇಟೆ ನಗರದ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ 2026-27ನೇ ಸಾಲಿನ CSR ಘೋಷಣೆ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗಿದೆ. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ DYSP ರವರು ಹಾಗೂ ಅಡಿಷನಲ್ SP ರವರು ಭಾಗಿಯಾಗಿದ್ದರು. ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಗಳು ನೆರವೇರಿದ್ದು, ವಿಶೇಷವಾಗಿ ವೃದ್ಧಾಶ್ರಮ ನಡೆಸುತ್ತಿರುವುದು, ಬಡ ಮಕ್ಕಳಿಗೆ ಆಹಾರ ಒದಗಿಸುವುದು, ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಧನ ನೀಡಿರುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಸಂಗೀತ ಬ್ರಹ್ಮರಾಣಿ ಪಾಲಿಸಮ್ಮ ಮುದ್ದು ಶಾರದೆ ಪಾಲಿಸಮ್ಮ ಮುದ್ದು ಸರ್ವ
ಸ್ತುತಿಸುವೆ ಗುರುಮೂರ್ತಿ ಪುರಂದರ ವಿಠಲನ ಪಾಲಿಸಮ್ಮ ಮುದ್ದು ಶಾರದೆ ಪಾಲಿಸಮ್ಮ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಎನ್ನ ನಾಲಿಗೆ ಅಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಮುದ್ದೆ. ಎಲ್ಲಿಗೂ ಧನ್ಯವಾದ. ಒಬ್ಬೊಬ್ಬರು ನಿಂತ್ಕೊಂಡ್ಬಿಟ್ಟು 5 ಮೆಂಬರ್ಸ್ ಹಂಗೆ ರೈಟ್ ಆ ಕಡೆ ಒಬ್ಬರು. ರಲ್ಲಿ ಕೇರಳದ ಕ್ಯಾಲಿಕಟ್ನಲ್ಲಿ ಸ್ಥಾಪನೆಯಾಯಿತು. ಇದು ವಿಶ್ವದ 5ನೇ ಅತಿ ದೊಡ್ಡ ಆಭರಣ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಪ್ರಮುಖ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ 14 ದೇಶಗಳಲ್ಲಿ ಸುಮಾರು 425 ಶೋರೂಮ್ಗಳನ್ನು ಹೊಂದಿದ್ದು, ಕರ್ನಾಟಕದಲ್ಲಿ ಅದು ಭಾರತದಲ್ಲಿ 278 ಶೋರೂಮ್ಗಳನ್ನು ಹೊಂದಿದೆ. 69,000 ಕೋಟಿ ವಾರ್ಷಿಕ ವಹಿವಾಟು ಹೊಂದಿರುವ ಮತ್ತು 30,000 ವೃತ್ತಿಪರರನ್ನು ನೇಮಿಸಿರುವ ಆಭರಣ ಮಳಿಗೆಯಲ್ಲಿ ಅತಿ ದೊಡ್ಡ ಒಂದು ತೆರಿಗೆದಾರರಲ್ಲಿ ಕೂಡ ಒಬ್ಬರಾಗಿದ್ದಾರೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಹಾಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಸಮೂಹ ಸಂಸ್ಥೆಯಾಗಿರುವಂತಹ ಮಲಬಾರ್ ಚಾರಿಟಬಲ್ ಟ್ರಸ್ಟ್ 1999 ಜನವರಿ 5ರಂದು ಸ್ಥಾಪನೆಯಾಯಿತು. ಈ ಒಂದು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಭಾರತದಲ್ಲಿ 20 ರಾಜ್ಯಗಳಲ್ಲಿ 1500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹೊರಹೊಮ್ಮಿರುವ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯೋಜನೆಗಳನ್ನು ತನ್ನ ಲಾಭದಿಂದ ಬಂದಿರುವಂತಹ 5% ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಡಲಾಗುತ್ತಿದೆ. ಹಾಗೆ ಇಲ್ಲಿಯವರೆಗೆ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಭಾರತದಾದ್ಯಂತ ಸುಮಾರು 378 ಕೋಟಿಗಳಷ್ಟು ಈ ಒಂದು ಕಾರ್ಯಕ್ರಮಗಳಿಗೆ ವ್ಯಯಿಸಲಾಗಿದೆ. ತನ್ನ ದೀರ್ಘಕಾಲದ ಬದ್ಧತೆಯನ್ನು ಬಲಪಡಿಸುತ್ತಾ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ 2026-27ನೇ ವಾರ್ಷಿಕ ವರ್ಷದಲ್ಲಿ ಸುಮಾರು 200 ಕೋಟಿ ಮೊತ್ತವನ್ನು ಈ ಒಂದು ಸಮಾಜಕ್ಕೆ ಸಲ್ಲಿಸಲಿದೆ. ಇದು ಶಿಕ್ಷಣ, ಆರೋಗ್ಯ, ಆಶ್ರಯ, ಪರಿಸರ ಸಂರಕ್ಷಣೆ, ಬಡತನ ನಿರ್ಮೂಲನೆ ಮತ್ತು ಮಾನವೀಯ ನೆರವು ಹೀಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೋಸ್ಕರ ಸುಮಾರು 200 ಕೋಟಿ ಮೊತ್ತವನ್ನು ಈ ಒಂದು ವಾರ್ಷಿಕ ವರ್ಷದಲ್ಲಿ ವ್ಯಯಿಸಲಾಗಿದೆ. ಇವತ್ತಿನ ಈ ಮುಖ್ಯ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವಾಗಿದೆ. ಇದು 2007ರಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶುರು ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 1,45,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಈ ಒಂದು ಮಲಬಾರ್ ಗ್ರೂಪ್ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿದೆ. ಹಾಗೆಯೇ ಕರ್ನಾಟಕದಾದ್ಯಂತ ಸುಮಾರು 31,500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ತನ್ನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಗಿದೆ. ಹಾಗೆಯೇ ಇವತ್ತು ಇಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 3 ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸುಮಾರು 54 ವಿದ್ಯಾರ್ಥಿನಿಯರಿಗೆ 4,46,000 ಮೊತ್ತವನ್ನು ಸ್ಕಾಲರ್ಶಿಪ್ ಆಗಿ ವಿತರಣೆ ಮಾಡಲಾಗುತ್ತಿದೆ. ಮಲಬಾರ್ ಗ್ರೂಪ್ನ ಮತ್ತೊಂದು ಮುಖ್ಯ ಯೋಜನೆ ಎಂದರೆ ಹಂಗರ್ ಫ್ರೀ ವರ್ಲ್ಡ್, ಹಸಿದವರಿಗೆ ಅನ್ನವನ್ನು ನೀಡುವ ಯೋಜನೆಯಾಗಿದೆ. ಇದು ಭಾರತದಾದ್ಯಂತ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರಿಗೆ ನಿರ್ಗತಿಕರಿಗೆ ಒಂದು ಹೊತ್ತಿನ ಆಹಾರವನ್ನು ವಿತರಣೆ ಮಾಡಲಾಗುತ್ತಿದೆ. ಹಾಗೆಯೇ ಕರ್ನಾಟಕ ರಾಜ್ಯದಾದ್ಯಂತ 7,500ಕ್ಕೂ ಹೆಚ್ಚು ಜನರಿಗೆ ಪ್ರತಿನಿತ್ಯ ಒಂದು ಹೊತ್ತಿನ ಆಹಾರವನ್ನು ಕೂಡ ವಿತರಣೆ ಮಾಡಲಾಗುತ್ತಿದೆ. ಹಾಗೆಯೇ ಮತ್ತೊಂದು ಯೋಜನೆ ಎಂದರೆ ಮೈಕ್ರೋ ಲರ್ನಿಂಗ್ ಸೆಂಟರ್ಸ್. ಶಾಲೆ ಬಿಟ್ಟ ಹಾಗೂ ಎಂದೂ ಶಾಲೆಯನ್ನು ನೋಡದ ವಿದ್ಯಾರ್ಥಿಗಳಿಗೆ ಅಂದ್ರೆ ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ಎಜುಕೇಶನ್ ಲಾಸ್ ಆಗಬಾರದು ಎನ್ನುವ ಒಂದು ಕಾರಣದಿಂದಾಗಿ ಈ ಒಂದು ಮೈಕ್ರೋ ಲರ್ನಿಂಗ್ ಸೆಂಟರ್ಸ್ ಅನ್ನು
ಭಾರತದಾದ್ಯಂತ ಸ್ಥಾಪನೆ ಮಾಡಲಾಗಿದೆ. ಇವಾಗ ಆಗಲೇ 2025-26ನೇ ಸಾಲಿನಲ್ಲಿ 1,500 ಮೈಕ್ರೋ ಲರ್ನಿಂಗ್ ಸೆಂಟರ್ ಅನ್ನು ತೆರೆದಿದ್ದು, ಇದರಲ್ಲಿ ಸುಮಾರು 64,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಮೈಕ್ರೋ ಲರ್ನಿಂಗ್ ಸೆಂಟರ್ 2,500 ಮೈಕ್ರೋ ಲರ್ನಿಂಗ್ ಸೆಂಟರ್ಗಳನ್ನು ತೆರೆಯಲಿದ್ದು, ಸುಮಾರು 1 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಉದ್ದೇಶವನ್ನು ಕೂಡ ಮಲಬಾರ್ ಗ್ರೂಪ್ ಹೊಂದಿದೆ. ಹಾಗೆ ಮತ್ತೊಂದು ಮುಖ್ಯ ಉದ್ದೇಶವೇನೆಂದರೆ ಮಲಬಾರ್ ಗ್ರೂಪ್ ಯೋಜನೆಯಾಗಿದೆ ಗ್ರ್ಯಾಂಡ್ ಮಾ ಹೋಮ್. ಇದು ನಿರ್ಗತಿಕ ಮಹಿಳೆಯರಿಗೆ ಆಶ್ರಯವನ್ನು ನೀಡುವ ಒಂದು ಆಶ್ರಮವಾಗಿದೆ. ಈಗಾಗಲೇ ಭಾರತದಾದ್ಯಂತ 4 ಗ್ರ್ಯಾಂಡ್ ಮಾ ಹೋಮ್ಗಳನ್ನು ಹೊಂದಿದ್ದು, ಅದರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನ ಬನಶಂಕರಿಯಲ್ಲಿ ಕೂಡ ಒಂದು ಗ್ರ್ಯಾಂಡ್ ಮಾ ಹೋಮ್ ಇದೆ. ಆ ಒಂದು ಹೋಮಿನಲ್ಲಿ ಅವರಿಗೆ ಬೇಕಾಗಿರುವಂತಹ ಆಹಾರ, ವೈದ್ಯಕೀಯ ಹಾಗೂ ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳು ಉಚಿತವಾಗಿ ಮಲಬಾರ್ ಗ್ರೂಪ್ ಕೊಡ್ತಾ ಇದೆ. ಹೀಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಲಬಾರ್ ಗ್ರೂಪ್ 1999ರಿಂದ ಇಲ್ಲಿಯವರೆಗೂ ಮಾಡಿಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಎಂದರೆ ನಮ್ಮ ಗ್ರಾಹಕರು ಬಂದು ನಮ್ಮ ಮಳಿಗೆಯಲ್ಲಿ ಪರ್ಚೇಸ್ ಮಾಡಿರುವಂತಹ ಏನು ಲಾಭಾಂಶದಲ್ಲಿ 5% ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಲಾಗುತ್ತಿದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮದಿಂದ ಸುಮಾರು 23,000ಕ್ಕೂ ಹೆಚ್ಚು ಜನರಿಗೆ ಪ್ರತಿನಿತ್ಯ ಈ ಒಂದು ಉಪಯೋಗ ಸಿಗುತ್ತಾ ಇದೆ. ಇದೆಲ್ಲ ಕಾರ್ಯಕ್ರಮವನ್ನು ಮಲಬಾರ್ ಗ್ರೂಪ್ ತನ್ನ ವಾರ್ಷಿಕ ನಿವ್ವಳದಿಂದ ಮಾಡಲಾಗುತ್ತಿದೆ. ಈ ಒಂದು ಮಲಬಾರ್ ಬೋರ್ಡ್ ಸಂಸ್ಥೆ 1993ರಲ್ಲಿ ಪ್ರಾರಂಭವಾಗಿ 1999ರಲ್ಲಿ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭಿಸಿ ವಿವಿಧ ಕ್ಷೇತ್ರಗಳಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಬಡತನ ನಿರ್ಮೂಲನೆ, ಮಾನವೀಯ ನೆರವು ಇತರ ಅನೇಕ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಎಲ್ಲ ರಂಗದಲ್ಲಿ ಸಹ ಅವರು ಏನು ಸಹಾಯ ಹಸ್ತ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದರಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಹಮ್ಮಿಕೊಂಡು ಮುಂದೆಯೂ ಸಹ ಇದು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಮೂಲಕ ಅವರು ಬೇಯಿಸಿದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹೌದಾ? 80 ಎಲ್ಲರ ಪ್ರಕಾರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಈ ವಿದ್ಯಾರ್ಥಿಗಳಿಗೆ ನನ್ನ ಅನಿಸಿಕೆ ಪ್ರಕಾರ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೇ ಅಡಾಪ್ಟ್ ಮಾಡಿಕೊಂಡು ಅವರು ಸಂಪೂರ್ಣ ವೆಚ್ಚವನ್ನು ಸಂಪೂರ್ಣ ಶಿಕ್ಷಣ ಮುಗಿಯವರೆಗೂ ತಗೊಂಡು ಅವರು ಒಂದು ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಿದರೆ ಇನ್ನೂ ಒಳ್ಳೆ ಅನುಕೂಲ ಆಗುತ್ತಂತೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ನೆಚ್ಚಿನ ಅರ್ಶಿನಿಸ್ಟ್ ಅವರಿಗೆ ನಮಗೆ ಕರೆದಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಅರ್ಶಿನಿಸ್ಟ್ ಅವರೇ, ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ, ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ, ಯಾವುದೇ ಆಗಲಿ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕಂದ್ರೆ ಅವರು ಹೃದಯಾಂತರದಿಂದ ಬರಬೇಕು. ಇದೇ ರೀತಿಯಲ್ಲಿ ಈ ಹಿಂದೆ ಪ್ರಾಸ್ತಾವಿಕರಣೆಯಲ್ಲಿ ಉಳಿದಿರ್ತಕ್ಕಂಥ ಎಷ್ಟೋ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಹ ಇದೇ ಫಿಲಾಂಥ್ರಪಿಕ್ ಆಟಿಟ್ಯೂಡ್ ಅವರು ಕಂಟಿನ್ಯೂ ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ನಮ್ಮ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿ 100% ಲಿಟ್ರಸಿ ಪಡೆದಿರ್ತಕ್ಕಂಥ ಡಿಸ್ಟಿಕ್ ಅಂದರೆ ಎರ್ನಾಕುಲಂ ಡಿಸ್ಟಿಕ್. ದೇವರನಾಡು ಕೇರಳ is noted for in many philanthropic attitudes and 100% literacy program, equal rights to women. ಇಂತಹ ಎಷ್ಟೋ ಒಳ್ಳೆಯ ಕೆಲಸಗಳಿಗೆ ಅವರು ಮುನ್ನುಡಿಯಲ್ಲಿದ್ದಾರೆ. ಅದಕ್ಕೆ ನಿಜವಾಗಿ ಮೆಚ್ಚತಕ್ಕದ್ದು.
ನಮ್ಮ ಭಾರತ ಯೂನಿಟಿ ಡೈವರ್ಸಿಟಿ ಇದೆ, ಯಾವುದು ಒಳ್ಳೆಯದಿದೆಯೋ ಅದನ್ನು ತಗೋಬೇಕಾಗುತ್ತೆ. ನಾವು ವಿದ್ಯಾರ್ಥಿನಿಯರಿಗೆ ಸ್ಪೆಷಲಿ ಇಲ್ಲಿ ಮೋಸ್ಟ್ಲಿ ನೀವು ವಿದ್ಯಾರ್ಥಿನಿಯರಿಗೆ ಮಾತ್ರ ಕೊಟ್ಟಿದ್ದೀರ. ಎಲ್ಲಿ ಹೆಣ್ಣನ್ನು ರೆಸ್ಪೆಕ್ಟ್ ಕೊಡ್ತಾರೋ ಅಲ್ಲಿ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ. ಏಕೆಂದ್ರೆ ನಾವು ಪ್ರತಿನಿತ್ಯ ಸುಮಾರು ಗುಡಿ ಗೋಪುರಗಳು, ಚರ್ಚ್, ಮಸೀದಿಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ದೇವರಿದ್ದಾರೆ, ಅವರೇ ತಾಯಿ ಅಂದರೆ ತಪ್ಪಾಗಲ್ಲ. ಬಟ್ ಈ ವಿಷಯವನ್ನು ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕು. ನಮಗೋಸ್ಕರ ನಮ್ಮ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನು, ಸ್ಪೆಷಲಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು. ತಾಯಿ ಗರ್ಭ ಧರಿಸಿದಾಗಲಿಂದ ನಿಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ನಿಮ್ಗೆ ಎಷ್ಟು ಕೇರ್ ತಗೊಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಇಂದ, ಮೂವಿಗಳಿಂದ ಎಲ್ಲ ಸ್ಟೂಡೆಂಟ್ಸು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ. ನಿಮಗೋಸ್ಕರ ಅಹರ್ನಿಶಲು ಕಷ್ಟಪಡ್ತಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯವರ ಋಣ ತೀರಿಸ್ಕೋಬೇಕಂತ ಅವಕಾಶ ನಿಮಗಿದೆ. LKG ಇಂದ ಹಿಡಿದು ನೀವು ಒಂದು ಸಕ್ಸಸ್ಫುಲ್ ವುಮೆನ್ ಆಗುವವರೆಗೂ ನಿಮ್ಮ ಜವಾಬ್ದಾರಿ, ನಿಮ್ಮ ಫೋಕಸ್ ಎಜುಕೇಶನ್ ಮೇಲೆ ಇರಬೇಕು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾಲೆಜ್ ಇಸ್ ದ ಪವರ್. ಗನ್ನಿಂದ ಸಾಧನೆ ಮಾಡದೇ ಇರ್ತಕ್ಕಂಥದ್ದು ಪೆನ್ನಿಂದ ನಾವು ಸಾಧನೆ ಮಾಡಬಹುದು. ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯರು ನೀವು ಮನಗೊಳ್ಳಬೇಕು. ಪ್ರತಿಯೊಬ್ಬರಿಗೂ ದೇವರು ಶಕ್ತಿ ಕೊಟ್ಟಿದ್ದಾನೆ. ಕೆಲವರು ಒಳ್ಳೆ ಪಾದಲ್ಲಿ ಇಟ್ಕೊಳ್ತಾರೆ, ಕೆಲವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಬಿಗಿನಿಂಗ್ ಇಂದ ಹಿಡಿದು ನೀವು ಒಂದು ಛಲ ಇಟ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ನೀವು ಏನು ಅನ್ಕೊಳ್ತಿರೋ ಅದು 100% ಅಚೀವ್ ಮಾಡ್ಕೋಬಹುದು. ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಮೊಬೈಲ್ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಸುಮಾರು ಜನ ಅನ್ಫಾರ್ಚುನೇಟ್ಲಿ ಡಿಸ್ಅಡ್ವಾಂಟೇಜ್ ನೋಡ್ತಿದ್ದಾರೆ. ಮೊಬೈಲ್ ಈಸ್ ಎನ್ಸೈಕ್ಲೋಪೀಡಿಯಾ. ಅದು ನಿಮಗೆ ಆಲ್ಮೋಸ್ಟ್ ಒಂದು ಗುರು ಇದ್ದ ಹಾಗೆ. 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಏನ್ ಮಾಡಬೇಕು, ನೀಟ್ ಹೇಗೆ ಪ್ರಿಪೇರ್ ಆಗಬೇಕು, ಸಿವಿಲ್ಸ್ ಹೇಗೆ ಪ್ರಿಪೇರ್ ಆಗಬೇಕು, ಎಲ್ಲ ಅದರಲ್ಲೇ ಇರುತ್ತೆ. ಅದಕ್ಕೆ ಮತ್ತೆ ಕೆಲವರು ಸ್ಪೆಷಲಿ ಹುಡುಗಿರು DP ಹಾಕೊಳ್ಳೋ ಚಟ ಇರುತ್ತೆ, ಸ್ಟೇಟಸ್ ಹಾಕೊಳ್ಳೋ ಚಟ ಇರುತ್ತೆ. ನೀವು ನೋಡ್ಬೇಕಾಗಿರೋದು ಇನ್ನರ್ ಬ್ಯೂಟಿ. ನೀವೀಗ ಏನು ಸಾಧನೆ ಮಾಡಿದ್ದಕ್ಕೆ ಇವರು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂತ ಅದನ್ನು DP ಹಾಕೋಬೇಕು. ನೀವು ಡಿಫ್ರೆಂಟ್ ಡೆಕೋರೇಷನ್ ಮಾಡಿಕೊಂಡು DP ಹಾಕೊಂಡ್ರೆ ಅದು ಒಳ್ಳೇದಲ್ಲ. ಮತ್ತೆ ಅದೇ ರೀತಿ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಳಬೇಕು, ಪ್ರತಿ ಮನೆಯಲ್ಲಿ CC ಕ್ಯಾಮೆರಾ ಕಡ್ಡಾಯವಾಗಿ ಅಳವಡಿಸಿಕೊಂಡಿರಬೇಕು. ಈ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರತಿನಿತ್ಯ ಎಷ್ಟು ರೇಟ್ ಇನ್ಕ್ರೀಸ್ ಆಗ್ತಿದೆಯೋ ಎಲ್ಲರಿಗೂ ಗೊತ್ತು. ಅದನ್ನು ಪರ್ಚೇಸ್ ಮಾಡುವುದು ಮಾತ್ರ ದೊಡ್ಡ ಕೆಲಸ ಅಲ್ಲ, ಅದನ್ನು ಉಳಿಸ್ಕೊಳ್ಳುವುದು ಸಹ ನಿಮ್ಮ ಮಹತ್ತರವಾದ ಜವಾಬ್ದಾರಿ. ಪ್ರತಿಯೊಂದನ್ನು ಪೊಲೀಸ್ ಇಲಾಖೆಯ ಇಟ್ಕೊಂಡು ಸುಮ್ಮನೆ ಇದ್ರೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಕೇಳಬೇಕು, ನಿಮ್ಮ ರಿಲೇಟಿವ್ಸ್ ಕೇಳಬೇಕು. ಪಕ್ಕ ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವ ಜವಾಬ್ದಾರಿ ನಿಮಗೆ ಇರ್ತದೆ. ಮತ್ತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಬೇಡ ಅನ್ನೋ ಅಭಿಯಾನ ಸ್ಟಾರ್ಟ್ ಮಾಡಿದೆ. ರೈಸ್ ಅನ್ನೋ ಆಪರೇಷನ್ ಸ್ಟಾರ್ಟ್ ಮಾಡಿದೆ. ರೈಸ್ ಅಂದ್ರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್ಮೆಂಟ್. ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಬಿಡುಗಾದಂತಹ ಮಾದಕ ದ್ರವ್ಯವನ್ನು ಕಿತ್ತು ಒಯ್ಯಬೇಕನ್ನೋ ಸದುದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಸಹ ಕೈ ಜೋಡಿಸಬೇಕಾಗುತ್ತೆ. ಕಾಲೇಜುಗಳಲ್ಲಾಗಲಿ ಎಲ್ಲೇ ಆಗಲಿ ನಿಮ್ಗೆ ಏನೇ ಸಂಶಯ ಕಂಡು ಬಂದಲ್ಲಿ ನಿಮ್ಮದು ಹೆಲ್ಪ್ ಲೈನ್ ನಂಬರ್ 1933 ಮತ್ತೆ ಇನ್ನೂ ನೆನಪಿಡ್ಬೇಕಾದ್ರೆ 112 ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಎಲ್ಲರೂ ಸೇರಿ ಇದನ್ನ ಈ ಬಿಡುಗನ್ನು ಕಿತ್ತೊಡಿಬೇಕಂತ ನಾನು ಈ ಮೂಲಕ. ಹೊಸಪೇಟೆ ನಗರದ 100 ಹಾಸಿಗೆ ಆಸ್ಪತ್ರೆಯಲ್ಲಿ ವೈದ್ಯರಿಂದ, ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯಿಂದ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಂದ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ಆಸ್ಪತ್ರೆಗೆ ಬರುವ ಹೊರ ರೋಗಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆಸ್ಪತ್ರೆಯನ್ನು, ವಾರ್ಡ್ಗಳನ್ನು, ಆಸ್ಪತ್ರೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಹಾಗೂ ಕಸದ ವಿಲೇವಾರಿಯನ್ನು ಸರಿಯಾಗಿ ನಿರ್ವಹಿಸುವಂತೆ ತಿಳಿಸಿದರು. ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಇನ್ಚಾರ್ಜ್ AMO ಸಾರನಂತ ಸಿದ್ಧಲಿಂಗ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಮತ್ತೆ ಮೊನ್ನೆ ಚಾರ್ಜ್ ತಗೊಂಡಂಥ
ನಮ್ಮ ಗಂಗಾಧರ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ 100 ಬೆಡ್ ಹಾಸ್ಪಿಟಲ್ನ ಎಲ್ಲ ವೈದ್ಯರಿಗೂ ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸಿಸ್ಟರ್ಸ್ಗಳಿಗೂ ಡಿ ಗ್ರೂಪ್ ಕಲಿಗಳ ಕ್ರಿಯಾಶೀಲ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಗೃಹರಕ್ಷಕ ದಳದ ಜಿಲ್ಲಾ ಸಮದೇಷ್ಟರಿಗೂ ಸಿಬ್ಬಂದಿ ವರ್ಗದವರಿಗೆ ಒಂದೇ ಮಾತಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ AMO ಸರ್ ಅಂತ ಗಂಗಾಧರ್ ಮೇಟಿ ಸರ್ ನೂರು ಹಾಸಿಗೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಆ ಒಂದು ಸಿಬ್ಬಂದಿಗಳ ಜೊತೆಗೆ ಡಾಕ್ಟರ್ಗಳ ಜೊತೆಗೆ ಹಾಗೂ ಜಿಲ್ಲಾ ಗೃಹ ರಕ್ಷಕ ದಳದ ಜೊತೆಗೆ ನಮ್ಮ ಕರ್ನಾಟಕ ಕ್ರಿಯಾಶೀಲ ಸಮಿತಿ ವತಿಯಿಂದ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಸ್ವಚ್ಛತಾ ಅಭಿಯಾನ ಮಾಡೋದ್ರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ಜನಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ, ಯಾವುದೇ ರೀತಿ ಕಸಗಳು ತೊಗೊಂಬಂದು ಎಲ್ಲಿ ಬೇಕಲ್ಲಿ ತಮ್ಮ ಬೆಡ್ಗಳ ಮೇಲೆ ಪಕ್ಕದಲ್ಲಿ ಹಾಕೊಳ್ಳೋದು, ಆಮೇಲೆ ಓಣಿಯಲ್ಲಿ ಬಿಸಾಕೋದು, ಗಲ್ಲಿಯಲ್ಲಿ ಬಿಸಾಕೋದು ಮಾಡಬಾರ್ದು. ಆ ಒಂದು ಸ್ವಚ್ಛತೆಯನ್ನು ನಾವು ಸ್ವಚ್ಛತೆ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛತೆ ಆಗಿರುತ್ತೆ. ಯಾವಾಗಲೂ ಹಸಿರೇ ಉಸಿರು ಅನ್ನೋ ಹಾಗೆ ಯಾವಾಗಲೂ ನಮ್ಮ ಸ್ವಚ್ಛತೆ ಮನಸ್ಸರಿಂದ ಇದನ್ನಪ್ಪ ಅಂದರೆ ಸ್ವಚ್ಛತೆ ಆಗುತ್ತೆ. ಎಲ್ಲರೂ ಕೂಡ ನಾವು ಒಂದು ಕಸ ಬೆಳೆದು ಹೋಗೋದ್ರ ಮುಖಾಂತರ ಏನು ಸ್ವಚ್ಛತೆ ಇವತ್ತೇ ಆಗೋದಂತಲ್ಲ, ದಿನ ಡಿ ಗ್ರೂಪ್ ಮಾಡ್ತಕ್ಕಂಥ ಕೆಲಸಗಳು ಅವರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ಇವತ್ತು ನಾವು ಈ ಮೂಲಕ ಮತ್ತೆ ಮನವಿ ಮಾಡಿಕೊಳ್ತೇನೆ, ವಿಜಯನಗರ ಜಿಲ್ಲೆಯಲ್ಲಿ ಹಾಗೂ ಹೊಸಪೇಟೆ ತಾಲೂಕಿನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಕಸಗಳನ್ನ ಇದನ್ನು ಮಾಡಿ ಆ ವ್ಯಾನ್ಗಳಲ್ಲಿ ಹಾಕಿ ಎಲ್ಲಿ ಬೇಕಲ್ಲಿ ರೋಡಲ್ಲಿ ಕಸ ಹಾಕಬೇಡಿ. ಅದೇ ರೀತಿ ಗೋರ್ಮೆಂಟ್ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲರೂ ಸಾರ್ವಜನಿಕರು ಆ ಒಂದು ಕ್ಯಾರಿಯರ್ ಆಗಿರ್ಬೋದು ಪ್ಲಾಸ್ಟಿಕ್ಕನ್ನು ಮುಕ್ತಗೊಳಿಸಿ ಆ ಮುಕ್ತಗೊಳಿಸೋದ್ರ ಜೊತೆಗೆ ನಾವು ಕೂಡ ಸ್ವಚ್ಛತೆ ಆಗಿರುತ್ತೇವೆ. ಅದೇ ರೀತಿ ನೀವು ತರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ತಮ್ಮಲ್ಲಿ ತೊಳೆದು ಆ ಒಂದು ಎಲ್ಲಿ ಯಾವ ಜಾಗದಲ್ಲಿ ಹಾಕ್ಬೇಕು ಅದರಿಂದ ಸ್ವಚ್ಛತೆ ಕಾಪಾಡಬೇಕಂತೇಳಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೃಹ ರಕ್ಷಕ ದಳ ಮತ್ತು ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ಮತ್ತು ಎಲ್ಲ ಡಿ ಗ್ರೂಪ್ ನೌಕರರು ಮತ್ತು ನಮ್ಮ ಹೊಸಪೇಟೆಯ ಹೆಸರಾಂತ ವೈದ್ಯರ ಒಂದು ಸಮಕ್ಷಮದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾಯಿದ್ವಿ. ಸ್ವಚ್ಛತಾ ಅಭಿಯಾನದ ಜೊತೆಗೆ ನಾನು ಇದು ವಿಷಯ ಅಲ್ಲದ್ರೂ ಸಹ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ 250 ಹಾಸಿಗೆ ಆಸ್ಪತ್ರೆಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲೇ 100 ಹಾಸಿಗೆ ಆಸ್ಪತ್ರೆ ಇಲ್ಲೇ ಇದ್ದರೆ, ಯಾಕಂದರೆ ಊರಿನ ಮಧ್ಯೆ ಇರೋದರಿಂದ ಒಳ್ಳೆ ನುರಿತ ವೈದ್ಯರಿಲ್ಲಿರೋದ್ರಿಂದ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ, ಸ್ವಚ್ಛತೆಯನ್ನು ನಾವು ಮಾಡೋಣ. ಈ ಮೂಲಕ ಸಾರ್ವಜನಿಕರಿಗೆ ಹೇಳೋದೇನಂತ ಹೇಳಿದ್ರೆ, ನಮ್ಮ ಮನೆಯನ್ನು ಯಾವ ರೀತಿ ನಾವು ಕ್ಲೀನ್ ಇಟ್ಕೊಳ್ತೀವಿ, ಇದು ಬಡವರ ಒಂದು ಇದು ದೇವಾಲಯ ಅಂದರೆ ಕರಿಬೋದು. ಯಾಕಂದರೆ ಯಾರ ಕೈಲಿ ಆಗೋದಿಲ್ಲ ಅಂತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು. ಇಲ್ಲಿ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ, ಒಳ್ಳೆಯ ಸ್ಟಾಫ್ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳು, ನಾವು ತಂದ ಆಹಾರಗಳನ್ನು ಎಲ್ಲೆಂದ್ರಲ್ಲಿ ಬಿಸಾಡಿ ಎಲ್ಲೆಂದ್ರಲ್ಲಿ ಮೂತ್ರಗಳನ್ನು ಮಾಡೋಂಥದ್ದು, ಮಲಮೂತ್ರಗಳನ್ನು ಇದು ಮಾಡೋದು, ಎಲ್ಲೆಂದ್ರಲ್ಲಿ ಉಗುಳೋದು,
ಇದು ಮಾಡೋದ್ರಿಂದ ಅದಕ್ಕೆಲ್ಲ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರ್ತದೆ. ಇಲ್ಲಿ ಇರುವಂಥ ಒಳ್ಳೆ ವೈದ್ಯರಿಗೆ ಸಹ ಕೆಟ್ಟ ಹೆಸರು ಬರ್ತವೆ. ಸಾರ್ವಜನಿಕರು ಇದನ್ನು ಸರಿಯಾಗಿ ನಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ತೀವೋ ಆ ರೀತಿ ಸ್ವಚ್ಛವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಅನುದಾನವನ್ನು ತರೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ಲ್ಯಾನ್ ಮಾಡೋಣ. ಇಲ್ಲಿ ಒಂದು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ಮನೆಯಂತೆ ಭಾಸವಾಗ್ತಾಯಿದೆ. ಯಾಕಂದ್ರೆ ಅಷ್ಟು ಕ್ಲೀನ್ ಮಾಡ್ತಿದ್ದಾರೆ ಈ ಸಿಬ್ಬಂದಿಗಳೆಲ್ಲ ಸೇರಿ. ಇವತ್ತು ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳದವರು ಇವತ್ತೇನು ಎಲ್ಲರೂ ಬಂದು ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಇವತ್ತು ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇದೇ ರೀತಿ ಇಂಥ ಅಭಿಯಾನಗಳನ್ನು ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಫಜಲುದ್ದೀನ್ ಸರ್ ಅವರು ಎಲ್ಲರೂ ನಮ್ಮನ್ನು ಕರೆದ್ರೆ ನಾವು ಇದೇ ರೀತಿಯಾಗಿ ಬರ್ತೀವಿ. ಎಲ್ಲ ನಮ್ಮ ಹೊಸಪೇಟೆಯನ್ನು ಸ್ವಚ್ಛತೆಯಾಗಿಡೋಣ. ಸ್ವಚ್ಛತೆಯೇ ಆರೋಗ್ಯದ ಗುರಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಎಲ್ಲ ವೈದ್ಯರಿಗೆ ಮತ್ತು ಬಂದಿರುವಂಥ ಗೃಹ ರಕ್ಷಕ ದಳದವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಹೊಸಪೇಟೆಯ ಸುತ್ತ ಸ್ವಚ್ಛ ಸುಂದರವಾಗಿರಲಿ ಅಂತಂದೇಳಿ ಈ ಮೂಲಕ ನಾನು ಆಶಿಸ್ತೀನಿ. ನಮಸ್ಕಾರ. ಈ ಆಸ್ಪತ್ರೆ ಸ್ವಚ್ಛತಾ ಅಭಿಯಾನಕ್ಕೆ ಇವತ್ತು ಸಂಡೇ ಇದ್ದರೂ ಕೂಡ ತಾವು ಬಂದು ಕೈ ಜೋಡಿಸಿದಿರಿ ಮತ್ತು ಇದು ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಆಸ್ಪತ್ರೆ ಸುರಕ್ಷಿತ ಚಿಕಿತ್ಸೆ. ಎಲ್ಲಿ ಸ್ವಚ್ಛ ಇರ್ತದೆ ಆರೋಗ್ಯ ಇರ್ತದೆ. ಅದಕ್ಕಾಗಿ ತಾವು ಈ ಸ್ವಚ್ಛ ಆಸ್ಪತ್ರೆನ ಸ್ವಚ್ಛ ಹಿಡಿದು ಎಲ್ಲರೂ ಪ್ರತಿಯೊಬ್ಬರದು ಜವಾಬ್ದಾರಿ. ಆದ್ದರಿಂದ ಸ್ವಇಚ್ಛೆಯಿಂದ ಎಲ್ಲರೂ ಕೈ ಜೋಡಿಸಿ ಆಸ್ಪತ್ರೆಯನ್ನು ಸ್ವಚ್ಛ ಇಡಬೇಕು ಮತ್ತು ಅಂಥೇಳಿ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಭಾರತ ಅಭಿಯಾನದಲ್ಲಿ ಇವತ್ತು ನೆರವೇರಿದ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ನಮಸ್ಕಾರ. ಈ ದಿನ ನಮ್ಮ ಬಸವರಾಜ್ ಸರ್ ಬಂದು ಭಾಳನೇ ಇನಿಷಿಯೇಟಿವ್ ತಗೊಂಡು ಇಷ್ಟೆಲ್ಲ ಜನ ಸೇರಿರೋದು ನೋಡಿ ನನಗೆ ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಸ್ವಚ್ಛವಾಗಿಡಬೇಕು, ನಮ್ಮ ಮನೆ ಸ್ವಚ್ಛ ಇಡಬೇಕು, ಆಸ್ಪತ್ರೆ ಸ್ವಚ್ಛ ಇಡಬೇಕು ಅಂತ ಬಾಯಲ್ಲಿ ಹೇಳಿದ್ರಾಗಲ್ಲ. ಮನೆ ಸ್ವಚ್ಛ ಇಟ್ಟರೆ ಮನಸ್ಸು ಸ್ವಚ್ಛವಾಗಿರುತ್ತೆ. ಆಸ್ಪತ್ರೆ ಸ್ವಚ್ಛ ಇಟ್ಟರೆ ಅಲ್ಲಿರೋ ವೈದ್ಯರು ಹಾಗೂ ಅಲ್ಲಿರೋ ರೋಗಿಗಳು ಎಲ್ಲರೂ ಆರೋಗ್ಯವಾಗಿರ್ತಾರೆ. ಈಗ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕಷ್ಟೇ ಇವತ್ತು ಇಲ್ಲಿ ನಿಂತಿದ್ದು. ಏನಂದರೆ ನಾನು ಭಾಳ ಹೊರದೇಶಗಳಿಗೆ ಹೋಗಿದ್ದೀನಿ. ಅಲ್ಲಿ ಒಂದಿನ ನಾನು ನಮ್ಮ ಮನೆಯವರು ನಾವೆಲ್ಲರೂ ಅಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಭಾರತ ದೇಶದವರೊಬ್ಬರು ಒಂದು ಚಾಕ್ಲೇಟ್ನ ತಿಂದು ಆ ಸಿಪ್ಪೆನ ಅಲ್ಲೇ ಹಾಕಿದ್ರು. ತಕ್ಷಣ ಆ ದೇಶದವನೊಬ್ಬ ಬಂದುಬಿಟ್ಟು ಆ ಚಾಕ್ಲೇಟ್ ಸಿಪ್ಪೆನ ಅವ್ನಿಗೆ ಬೈಲಿಲ್ಲ. ಅಲ್ಲಿ ಯಾರು ನಮ್ಮ ದೇಶದವ್ರು ಅಲ್ಲಿ ಹಾಕಿದ್ರಲ್ಲ ಅವ್ರಿಗೆ ಬೈಲಿಲ್ಲ. ಆ ಚಾಕ್ಲೇಟ್ ಸಿಪ್ಪೆನ ತೊಗೊಂಡು ಒಂದು ಏನಿಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇತ್ತು, ಡಸ್ಟ್ಬಿನ್ ಅಲ್ಲಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಅವನು ಕಸನ ಎಸ್ದ. ಅಂದರೆ ಅವನಿಗೆ ಎಷ್ಟು ದೇಶ ಪ್ರೇಮ ಇದೆ, ನನ್ನ ದೇಶ ಎಷ್ಟು ಸ್ವಚ್ಛವಾಗಿರಬೇಕು ಅಂಥೇಳಿ ಇದೆ ಅನ್ನೋದು ನನಗೆ ಅವತ್ತು ಅರ್ಥ ಆಯಿತು. ಸೊ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳು ಅಲ್ಲಲ್ಲೇ ಎಸೆದ್ರೂ ಇದು ನನ್ನದೆಲ್ಲ ಕೆಲಸ ಅಂತ ನಾವು ಕಾಲಲ್ಲಿ ಒದ್ದಿ ಹೋಗಬಾರ್ದು. ಅದನ್ನು ತೆಗೆದು ಅವರಿಗೆ ಮನವರಿಕೆ ಮಾಡಬೇಕು. ಇದು ಕಸ ನೀವು ಇಲ್ಲಿ ಹಾಕಿದ್ರೆ ನಮ್ಮ ಆಸ್ಪತ್ರೆ ಹೆಂಗೆ ಸ್ವಚ್ಛ ಆಗಿರುತ್ತೆ. ಯಾಕೆಂದರೆ ಎಲ್ಲರೂ ಬರ್ತಾರೆ, ನಿಮ್ಮ ಆಸ್ಪತ್ರೆ ಏನು ಇಷ್ಟು ಗಲೀಜಿದೆ ಹಾಗೆ ಹೆಂಗೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಕಾರಣ ಬರೀ ವೈದ್ಯರಲ್ಲ, ಇಲ್ಲಿ ಸಿಬ್ಬಂದಿಗಳಷ್ಟೇ ಅಲ್ಲ, ಇಲ್ಲಿರೋ ರೋಗಿಗಳು. ಸೊ ನೆಕ್ಸ್ಟ್ ಅಭಿಯಾನದಲ್ಲಿ ಸ್ವಲ್ಪ ರೋಗಿಗಳನ್ನು ಇದ್ರ ಬಗ್ಗೆ ಶಿಕ್ಷಣ ಕೊಡಬೇಕಂತ ಆಶಿಸ್ತೀನಿ. ಹೊಸಪೇಟೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರ ಟನ್ನಲ್ ಬಳಿ ವಿಂಡ್ ಫ್ಯಾನ್ ರೆಕ್ಕೆಯನ್ನು ಸಾಗಿಸುತ್ತಿದ್ದ ಲಾರಿ ಒಂದು ಪಲ್ಟಿಯಾಗಿ ವಾಹನಗಳು ಸಿಲುಕಿಕೊಂಡಿದ್ದವು. ಈ ವೇಳೆ ಮರಿಯಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಹೂವಿನ ಹಡಗಲಿ ತಾಲೂಕಿನ ಮಹಾಜನದ ಹಳ್ಳಿಯ ಪ್ರವೀಣ ಎನ್ನುವ ರೈತರು ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಗೆ ನೀರು ಹರಿಸಲು ತೆರಳಿರುವ ವೇಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಡೈಲಿ ನ್ಯೂಸ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.